ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ಪಟ್ಟಣದಲ್ಲಿ ಹಿರಿಯ ಪತ್ರಕರ್ತರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ಮಾಜಿ ಅಧ್ಯಕ್ಷರು ಆದ ತಾಯಪ್ಪ ಬಿ ಹೊಸೂರು 55ನೇ ಹುಟ್ಟುಹಬ್ಬ ಆಚರಣೆ. ಪತ್ರಿಕಾ ಭವನದಲ್ಲಿ ಸರಳವಾಗಿ ಹುಟ್ಟುಹಬ್ಬ ಆಚರಣೆ ಮಾಡಲಾಗಿದೆ. ಜನರೊಂದಿಗೆ ಉತ್ತಮವಾಗಿರುವ ವ್ಯಕ್ತಿ ತಾಯಪ್ಪ ಬಿ ಹೊಸೂರು. ದೇವರು ಆಯುಸ್ಸು ಆರೋಗ್ಯ ನೀಡಲಿ ಅಂತ ಕೆಇ ನರಸಿಂಹ ಅಭಿಪ್ರಾಯಪಟ್ಟಿದ್ದಾರೆ. ಮಾನ್ವಿ ಪಟ್ಟಣದಲ್ಲಿ ಹಿರಿಯ ಪತ್ರಕರ್ತರು ಆದ ತಾಯಪ್ಪ ಬಿ ಹೊಸೂರು ಅವರು ತಮ್ಮ ಹುಟ್ಟುಹಬ್ಬವನ್ನ ಪತ್ರಿಕಾ ಭವನದಲ್ಲಿ ಸ್ನೇಹಿತರೊಂದಿಗೆ ಸರಳವಾಗಿ ಆಚರಿಸಿಕೊಳ್ಳುತ್ತಿರುವುದು ಶ್ಲಾಘನೀಯ ಹಾಗೂ ಅವರು ಎಲ್ಲಾ ಜಾತಿಯ ಜನಾಂಗದವರೊಂದಿಗೆ ಉತ್ತಮವಾಗಿದ್ದು ಆ ದೇವರು ತಾಯಪ್ಪ ಅವರಿಗೆ ಆಯುಸ್ಸು ಆರೋಗ್ಯ ಕೊಡ್ಲಿ ಅಂತ ಕೆಇ ನರಸಿಂಹ ಬಣ್ಣಿಸಿದ್ರು. ಏನೋ ತಾಯಪ್ಪ ಬಿ ಹೊಸೂರು ಅವರು ಜನಪರವಾದ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ನೋಡಿದ್ರೆ ಮೆಚ್ಚುವಂತದ್ದು. ತಾಯಪ್ಪ ಅವರಿಗೆ ಹೆಚ್ಚಿನ ರೀತಿಯ ಜವಾಬ್ದಾರಿಗಳು ಸಿಗಲಿ ಅಂತ ಆಶಿಸಿದ್ರು. ಕಳೆದ 3 ಅವಧಿಗೆ ಅವರು ಸಾಹಿತ್ಯ ಪರಿಷತ್ನ ತಾಲೂಕು ಘಟಕದ ಅಧ್ಯಕ್ಷರಾಗಿದ್ದಾರೆ. ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿ ಈಗ ಕೆಲಸ ಮಾಡ್ತಾ ಇದ್ದಾರೆ. ಪತ್ರಿಕಾ ಮಾಧ್ಯಮದಲ್ಲಿ ಕೂಡ ಕಳೆದ 10-15 ವರ್ಷಗಳಿಂದ ನಿರಂತರವಾಗಿ ಕೆಲಸ ಮಾಡ್ತಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಸಾಮಾಜಿಕ ಕ್ಷೇತ್ರದಲ್ಲಿ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಕೂಡ ತನ್ನನ್ನು ತಾನು ಅವರು ತೊಡಗಿಸಿಕೊಂಡಿದ್ದಾರೆ. ಒಬ್ಬ ವ್ಯಕ್ತಿ ಹೇಗೆಲ್ಲ ತನ್ನ ಸಾಮರ್ಥ್ಯವನ್ನ ಬಳಸಿಕೊಳ್ಬೇಕು ಅನ್ನೋದಕ್ಕೆ ತಾಯಪ್ಪ ಹೊಸೂರು ಬಹುಶಃ ಉದಾಹರಣೆ. ಯಾಕಂದ್ರೆ ಈಗಾಗಲೇ ನಾವು ಪದೇ ಯಾಕಂದ್ರೆ 40 ವರ್ಷದ ಬಾಂಧವ್ಯ ಅಂತ ಹೇಳಿದ್ರೆ ನನಗೆ ತಾಯಪ್ಪ ಅವರು ಕಡು ಬಡತನದಲ್ಲಿ ಇದ್ದಾಗಲೂ ಗೊತ್ತು, ಈಗ ಒಂದು ಸ್ಥಾನಕ್ಕೆ ಹೋದಾಗಲೂ ಗೊತ್ತು. ಆವಾಗೇನು ಆ ಚಟುವಟಿಕೆ ಚಾರ್ಮು ಸಮಾಜದ ಬಗ್ಗೆ, ನನ್ನ ಸುತ್ತ ಇದ್ದಂತ ಬಂಧು ಬಾಂಧವರ ಬಗ್ಗೆ, ಗೆಳೆಯರ ಬಗ್ಗೆ, ಒಟ್ಟಾರೆಗಳ ಬಗ್ಗೆ ಏನು ಅಪಹಬ್ಬಿ ಇತ್ತು, ಪ್ರೀತಿ ಇತ್ತು, ಆತ್ಮೀಯತೆ ಇತ್ತು, ಅಂತಹ ಅಪಹಬ್ಬಿಯನ್ನ, ಪ್ರೀತಿಯನ್ನ, ಕಾಳಜಿಯನ್ನ, ಆತ್ಮೀಯತೆಯನ್ನ ಇವತ್ತಿಗೂ ಕೂಡ ಅವರು ಉಳಿಸ್ಕೊಂಡಿದ್ದಾರೆ. ಅದು ಬಹಳ ಮುಖ್ಯವಾಗಿರ್ತಕ್ಕಂಥ. ಸಾಮಾನ್ಯವಾಗಿ ಹಣ ಇದ್ದಾಗ ಎಲ್ಲರೂ ಬರ್ತಾರೆ ಅಂತ ಹೇಳ್ತಾರೆ, ಅದು ಬಹಳ ಸುಳ್ಳು. ಹಣ ಇದ್ದಾಗ ಬರುವಂತವರು ಬಹಳ ಕೆಲವು ದಿನ ಮಾತ್ರ ಇರ್ತಾರೆ. ಆದ್ರೆ ಅದ್ವೈತ ಶ್ರೀಮಂತಿಕೆಯಿಂದ ನಾವೊಬ್ಬರನ್ನ ಹಂಚ್ಕೊಂಡಾಗ, ಅವರ ಕಷ್ಟ ಸುಖಗಳಲ್ಲಿ ನಾವು ಭಾಗಿಯಾದಾಗ, ಇತರ ಸಮಸ್ಯೆಗಳನ್ನ ನಮ್ಮದು ಸಮಸ್ಯೆ ಅಂತ ಹೇಳಿ ಭಾವಿಸಿಕೊಂಡಾಗ ನಮ್ಮವರನ್ನವರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತದೆ. ಆ ವಿಷಯದಲ್ಲಿ ತಾಯಪ್ಪ ಹೊಸೂರು ಬಹಳ ಮುಖ್ಯವಾದಂತಹ ಹೆಸರು ಅಂತ ಅನ್ಕೊಳ್ತೀವಿ. ಬಹುಶಃ ನೀವು ಅವರ ಮನೆಗೆ ಅಥವಾ ಅವರ ಈ ಆಫೀಸ್ಗೆ ನೀವು ಅಲ್ಲೇನಾದ್ರೂ ಒಂದು 60 ತಾಸು ಕೂತ್ರೆ ಒಂದು 8 ಜನ ಯಾವುದೋ ಒಂದು ಸಾಮಾಜಿಕ ಅವಲತ್ತುಗಳನ್ನ, ಸಾಮಾಜಿಕ ಆಹ್ವಾನಗಳನ್ನ ಒತ್ತುಕೊಂಡು ಬರ್ತಾರೆ. ನನಗೆ ಇದು ಮಾಡಿಸ್ಕೊಡ್ಬೇಕು, ಅಥವಾ ಇದು ಫೋನ್ ಮಾಡ್ರಿ, ಇದೊಂದು ಕನ್ಸ್ಟ್ರಕ್ಷನ್ ಕೆಲಸ ಇತ್ತು, ಅಥವಾ ತಾಲೂಕು ಪಂಚಾಯತ್ ಕೆಲಸ ಇತ್ತು, ಅಥವಾ ಬೇರೆಯವ್ರು ಇಂಥವ್ರು ಹಿಂಗ್ ಮಾಡ್ತಾ ಇದಾರೆ ಅಂತೇಳಿ. ಜೊತೆಗೆ ಎಷ್ಟು ಮಟ್ಟಿಗೆ ಅಂದ್ರೆ ವೈಯಕ್ತಿಕವಾಗಿ ಏನಾದ್ರು ಕೌಟುಂಬಿಕ ಸಮಸ್ಯೆಗಳು ಬಂದ್ರು ಕೂಡ ಆ ಸಮಸ್ಯೆಗಳನ್ನ ಯುವಕರು ಮತ್ತು ಜನರು ತಾಯಪ್ಪ ಹೊಸೂರು ಅವರ ಮನೆ ಬಾಗಿಲಿಗೆ ತಂದು ಅದನ್ನ ಬಗೆಹರಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾರೆ. ಒಬ್ಬ ವ್ಯಕ್ತಿ ಸಮಾಜಮುಖಿಯಾಗಿ ಬದುಕಬೇಕು ಅನ್ನೋದಕ್ಕೆ ಅದು ಒಂದು ಬಹಳ ಮುಖ್ಯವಾದಂತ ಹೆಜ್ಜೆ ಮತ್ತು ಸಾಕ್ಷಿ. ಆ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಕೂಡ ಇವತ್ತೇ ನೀವು ಇಲ್ಲಿ ಬಂದಿದ್ದೀರಿ, ಎಲ್ಲರೂ ಕೂಡ ಅವರ ಒಡನಾಡಿಗಳು, ಅವ್ರ ಜೊತೆಗಿದ್ದಂಥವ್ರು. ನಿಮ್ಮ ಬರುವಿಕೆ ಅವರಿಗೆ ಮತ್ತಷ್ಟು ಬಲ ತುಂಬಲಿ, ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಅವರಿಗೆ ಮತ್ತಷ್ಟು ಚೈತನ್ಯ ಬರಲಿ. ಇದು 55-56ನೇ ಹುಟ್ಟುಹಬ್ಬ, 100ನೇ ಹುಟ್ಟುಹಬ್ಬವನ್ನು ಕೂಡ ಅವರು ಆಚರಿಸಿಕೊಳ್ಳಿ. ಆ ಟೈಮಲ್ಲಿ ಕೂಡ ವ್ಯವಸ್ಥೆ ಆಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ, ಇದು ಸರಳವಾಗಿ ಆಚರಣೆ ಮಾಡುವಂತ ಕಾರ್ಯಕ್ರಮ ಇದೆಯಲ್ಲ, ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಮತ್ತೊಂದು ಸಾರಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾರೆ. ಸೈಯದ್ ಖಾದರ್ ಭಾಷಾ, ಟಿವಿ 20 ಕನ್ನಡ ನ್ಯೂಸ್, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.